2026-27ನೇ ಸಾಲಿನಲ್ಲಿ ಬಡಿ ಪೋರ್ ಸ್ಟಡಿ ಸ್ಕಾಲರ್ಶಿಪ್ಗಾಗಿ ಆನ್ಲೈನ್ ಮೂಲಕ ಅರ್ಜಿಗಳನ್ನು ಕರೆದಿದ್ದಾರೆ. ಇದು ಬಡಿ ಪೋರ್ ಸ್ಟಡಿ ವೆಬ್ಸೈಟ್ ಮೂಲಕ ಯಾವುದೇ ರೀತಿಯಾದಂಥ ಸಂಸ್ಥೆಗಳಿಂದ ವಿದ್ಯಾರ್ಥಿ ವೇತನಕ್ಕೆ ಕರೆದಿಲ್ಲ. ಸ್ವತಃ ಬಡಿ ಪೋರ್ ಸ್ಟಡಿ ಅವರ ಈ ವಿದ್ಯಾರ್ಥಿ ವೇತನಕ್ಕೆ ಅರ್ಜಿಗಳನ್ನು ಕರೆದಿದ್ದಾರೆ. ಈ ವಿದ್ಯಾರ್ಥಿ ವೇತನಕ್ಕೆ ಅರ್ಜಿ ಸಲ್ಲಿಸಿ ಆಯ್ಕೆಯಾದಂಥ ವಿದ್ಯಾರ್ಥಿಗಳಿಗೆ 1 ಲಕ್ಷದವರೆಗೂ ಕೂಡ ವಿದ್ಯಾರ್ಥಿ ವೇತನದ ಪ್ರಯೋಜನವನ್ನು ನೀಡ್ತಾ ಇದ್ದಾರೆ. ಆದ್ದರಿಂದ ಅರ್ಹತಾ ಮಾನದಂಡಗಳನ್ನು ಹೊಂದಿರುವಂತಹ ಪ್ರತಿಯೊಬ್ಬ ವಿದ್ಯಾರ್ಥಿಯು ಕೂಡ ಮಿಸ್ ಮಾಡದೆ ಅರ್ಜಿಗಳನ್ನು ಸಲ್ಲಿಸ್ರಿ. ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ, ಈ ವಿದ್ಯಾರ್ಥಿ ವೇತನಕ್ಕೆ ನೀವೇನಾದರೂ ಅರ್ಜಿಗಳನ್ನು ಸಲ್ಲಿಸಿದ್ದೇ ಆದಲ್ಲಿ, ನೀವೇನಾದರೂ ಈ ವಿದ್ಯಾರ್ಥಿ ವೇತನಕ್ಕೆ ಒಂದು ವೇಳೆ ಆಯ್ಕೆಯಾಗದೇ ಇದ್ದಲ್ಲಿ, ನಿಮಗೆ ಮುಂದಿನ ಬೇರೆ ಬೇರೆ ಏನು ವಿದ್ಯಾರ್ಥಿ ವೇತನಗಳ ಅರ್ಜಿಗಳನ್ನು ಕರೀತಾರ ಅಂತಹ ವಿದ್ಯಾರ್ಥಿ ವೇತನಗಳಲ್ಲಿ ಹೆಚ್ಚಿನ ಆದ್ಯತೆಯಾಗಿ ಪರಿಗಣನೆ ಮಾಡ್ತಾ ಇದ್ದಾರೆ. ಅಂದರೆ ಬೇರೆ ಬೇರೆ HDFC ಆಗಿರ್ಬೋದು, ಟಾಟಾ ಆಗಿರ್ಬೋದು, SBI ಆಗಿರ್ಬೋದು, LIC ಆಗಿರ್ಬೋದು, ಈ ರೀತಿ ಬೇರೆ ಬೇರೆ ವಿದ್ಯಾರ್ಥಿ ವೇತನಗಳ ಅರ್ಜಿಗಳನ್ನು ಏನು ಈ ವೆಬ್ಸೈಟ್ ಮೂಲಕ ಕರೀತಾರಲ್ಲ, ಆ ಸಮಯದಲ್ಲಿ ನಿಮಗೆ ಯಾರೆಲ್ಲ ಈ ವಿದ್ಯಾರ್ಥಿ ವೇತನಕ್ಕೆ ಅರ್ಜಿಗಳನ್ನು ಸಲ್ಲಿಸಿ ಆಯ್ಕೆ ಆಗಿಲ್ಲ ಅಂತಹ ವಿದ್ಯಾರ್ಥಿಗಳಿಗೆ ಹೆಚ್ಚಿನ ಅವಕಾಶವನ್ನು ಕೊಡ್ತಾರೆ. ಅವರನ್ನು ಅಲ್ಲಿ ಆಯ್ಕೆಯಲ್ಲಿ ಮಾನದಂಡವಾಗಿ ಪರಿಗಣನೆ ಮಾಡ್ತಾರೆ. ಆದ್ದರಿಂದ ಪ್ರತಿಯೊಬ್ಬರು ಕೂಡ ಅರ್ಜಿಗಳನ್ನು ಸಲ್ಲಿಸಿರಿ. ಬಡಿ ಪೋರ್ ಸ್ಟಡಿ ವಿದ್ಯಾರ್ಥಿ ವೇತನ ಬೆಂಬಲ ಕಾರ್ಯಕ್ರಮ 2026-27 ಅಂತೇಳಿ, ಅಂದರೆ ಇದು 2026-27ನೇ ಸಾಲಿನ 2ನೇ ವಿದ್ಯಾರ್ಥಿ ವೇತನ ಆಗಿರುತ್ತೆ. ಅಂದರೆ ಈಗಾಗಲೇ ಮೊದಲನೇ ವಿದ್ಯಾರ್ಥಿ ವೇತನ ಕೈಂಡ್ ಸರ್ಕಲ್ ವಿದ್ಯಾರ್ಥಿ ವೇತನ ಹಿಂದಿನ ಒಂದು ವಿಡಿಯೋದಲ್ಲಿ ಕೂಡ ಮಾಹಿತಿಯನ್ನು ಕೊಟ್ಟಿದ್ದೀನಿ. ಇದು 2026-27ನೇ ಸಾಲಿನ 2ನೇ ವಿದ್ಯಾರ್ಥಿ ವೇತನ ಆಗಿರುತ್ತೆ. ಈಗಾಗಲೇ ಅರ್ಜಿಗಳು ಪ್ರಾರಂಭವಾಗಿದ್ದು ಅರ್ಜಿ ಸಲ್ಲಿಸಲು ಏಪ್ರಿಲ್ 30, 2026 ಕೊನೆಯ ದಿನ ಆಗಿರುತ್ತೆ. ಅಂದರೆ ಇನ್ನು ಕೆಲವೇ ದಿನಗಳ ಮಾತ್ರ ಉಳಿದೈತಿ. ಅಂದರೆ ಇನ್ನು 20 ದಿನಗಳ ಮಾತ್ರ ಉಳಿದೈತಿ. ಆದಷ್ಟು ಬೇಗನೆ ವಿದ್ಯಾರ್ಥಿಗಳು ಅರ್ಜಿಗಳನ್ನು ಸಲ್ಲಿಸ್ರಿ. ಯಾವೆಲ್ಲ ವಿದ್ಯಾರ್ಥಿಗಳು ಅರ್ಜಿಗಳನ್ನು ಸಲ್ಲಿಸಬಹುದು ಅಂತ ನೋಡೋದಾದ್ರೆ, ಈ ವರ್ಷ ಅಂದರೆ 2026-27ನೇ ಸಾಲಿನಲ್ಲಿ 11ನೇ ತರಗತಿ ಅಥವಾ 12ನೇ ತರಗತಿ ಅಥವಾ ಪದವಿ ಪೂರ್ವ ಕಾರ್ಯಕ್ರಮದ ಮೊದಲ ವರ್ಷ ಓದುತ್ತಿರುವಂತಹ ವಿದ್ಯಾರ್ಥಿಗಳು ಅರ್ಜಿಗಳನ್ನು ಸಲ್ಲಿಸಬಹುದಾಗಿರುತ್ತೆ. ಅಂದರೆ ಈ ವರ್ಷ ಏನು PUCಯನ್ನು ಉತ್ತೀರ್ಣರಾಗಿದ್ದೀರಿ ಅಥವಾ ಈ ವರ್ಷ SLCಯನ್ನು ಉತ್ತೀರ್ಣರಾಗಿ 11ನೇ ತರಗತಿಯನ್ನು ಕಲಿತಾ ಇದ್ದೀರಿ ಅಥವಾ 11ನೇ ತರಗತಿಯನ್ನು ಉತ್ತೀರ್ಣರಾಗಿ 12ನೇ ತರಗತಿಯನ್ನು ಕಲಿತಾ ಇದ್ದೀರಿ, ಅಂತಹ ವಿದ್ಯಾರ್ಥಿಗಳು ಅರ್ಜಿಗಳನ್ನು ಸಲ್ಲಿಸಬಹುದು. ನೀವು BA ಆಗಿರ್ಬೋದು, BCom ಆಗಿರ್ಬೋದು, BSc ಆಗಿರ್ಬೋದು, ಪ್ರೊಫೆಷನಲ್ ಕೋರ್ಸ್ಗಳಾಗಿರ್ಬೋದು, ಬೇರೆ ಬೇರೆ ಯಾವುದೇ ಕೋರ್ಸ್ನ ಮೊದಲ ವರ್ಷ ಓದ್ತಾ ಇದ್ರು ಕೂಡ ಅರ್ಜಿಗಳನ್ನು ಸಲ್ಲಿಸಬಹುದಾಗಿರುತ್ತೆ. ಜೊತೆಗೆ 10 ಅಥವಾ 12ನೇ ತರಗತಿಯಲ್ಲಿ ಉತ್ತಮ ಶೈಕ್ಷಣಿಕ ಸಾಧನೆಯನ್ನು ಹೊಂದಿರಬೇಕಾಗತ್ತೆ. ಅಂದರೆ 80%ಕ್ಕಿಂತ ಹೆಚ್ಚಿನ ಅಂಕಗಳನ್ನು ನೀವು ಕಡ್ಡಾಯವಾಗಿ ಗಳಿಸಿರಲೇಬೇಕಾಗತ್ತೆ. ಇನ್ನು ಕೆಲವೊಂದಿಷ್ಟು ವಿದ್ಯಾರ್ಥಿ ಮಿತ್ರರಿಗೆ ಡೌಟ್ ಬರ್ಬೋದು, ನಾವು 10ನೇ ತರಗತಿಯಲ್ಲಿ 70% ಅಂಕಗಳನ್ನು ಪಡೆದಿದ್ದೀವಿ, 12ನೇ ತರಗತಿಯಲ್ಲಿ 80%ಕ್ಕಿಂತ ಹೆಚ್ಚಿನ ಅಂಕಗಳನ್ನು ಪಡೆದಿದ್ದೀವಿ, ನಾವು ಅರ್ಜಿಗಳನ್ನು ಸಲ್ಲಿಸಬಹುದಾ ಅಂತೇಳಿ. ಹೌದು, 100% ನೀವು ಅರ್ಜಿಗಳನ್ನು ಸಲ್ಲಿಸಬಹುದಾಗಿರುತ್ತೆ. ನೀವೇನಾದರೂ 12ನೇ ತರಗತಿಯನ್ನು ಓದ್ತಾ ಇದ್ರೆ 10ನೇ ತರಗತಿಯಲ್ಲಿ ಕಡಿಮೆ ಮಾರ್ಕ್ಸನ್ನು ತೆಗೆದಿದ್ರೆ ಮತ್ತೆ ನೀವು ಈಗ 11ನೇ ತರಗತಿ ಓದ್ತಾ ಇದ್ರೆ ನೀವೇನಾದರೂ 10ನೇ ತರಗತಿಯಲ್ಲಿ ಕಡಿಮೆ ಮಾರ್ಕ್ಸ್ ತೆಗೆದಿದ್ರೆ ಅರ್ಜಿ ಸಲ್ಲಿಸಕ್ಕೆ ಬರುವುದಿಲ್ಲ. ಜೊತೆಗೆ 12ನೇ ತರಗತಿಯನ್ನು ಓದ್ತಾ ಇತ್ತು, 11ನೇ ತರಗತಿಯಲ್ಲಿ ಕಡಿಮೆ ಮಾರ್ಕ್ಸ್ ತೆಗೆದಿದ್ರೆ 10ನೇ ತರಗತಿಯಲ್ಲಿ ಕಡ್ಡಾಯವಾಗಿ 80 ಅಂಕಗಳನ್ನು ಗಳಿಸಿರಬೇಕಾಗತ್ತೆ. ಅಂದರೆ 10 ಮತ್ತು 12ನೇ ತರಗತಿ ಯಾವುದಾದ್ರೂ ಒಂದು ತರಗತಿಯಲ್ಲಿ 80%ಕ್ಕಿಂತ ಹೆಚ್ಚಿನ ಅಂಕಗಳನ್ನು ನೀವು ಗಳಿಸಿರಬೇಕಾಗತ್ತೆ. ಇಲ್ಲಿ ಯಾವುದೇ ರೀತಿಯಾದಂಥ ಕುಟುಂಬದ ಆದಾಯದ ಮಿತಿ ಇಲ್ಲ. ಎಲ್ಲ ಆರ್ಥಿಕ ಹಿನ್ನೆಲೆ ವಿದ್ಯಾರ್ಥಿಗಳು ಕೂಡ ಅರ್ಜಿಗಳನ್ನು ಸಲ್ಲಿಸಬಹುದಾಗಿರುತ್ತೆ. ಅಂದರೆ ನಿಮ್ಮದು 5 ಲಕ್ಷ ಇನ್ಕಮ್ ಇದ್ರು, 10 ಲಕ್ಷ ಇನ್ಕಮ್ ಇದ್ರು, 25 ಲಕ್ಷ ಇನ್ಕಮ್ ಇದ್ರು ಕೂಡ ಅರ್ಜಿಗಳನ್ನು ಸಲ್ಲಿಸಬಹುದಾಗಿರುತ್ತೆ. ಅರ್ಜಿದಾರರು ಭಾರತೀಯ ನಾಗರಿಕರೇ ಆಗಿರಬೇಕಾಗತ್ತೆ. ಏನೆಲ್ಲ ಪ್ರಯೋಜನವನ್ನು ನೀಡ್ತಾ ಇದ್ದಾರ ಅಂತ ನೋಡೋದಾದ್ರೆ, ವಿದ್ಯಾರ್ಥಿಗಳಿಗೆ ಆದ್ಯತೆಯ ಪರಿಗಣನೆ. ಅಂದರೆ ಈಗಾಗಲೇ ಹೇಳಿದ ಹಾಗೆ ಪ್ರೈವೇಟ್ ಯಾವುದೇ ವಿದ್ಯಾರ್ಥಿ ವೇತನಕ್ಕೆ ಅರ್ಜಿಗಳನ್ನು ಕರೆದ್ರೂ ಕೂಡ ನಿಮ್ಮನ್ನ ಮೊದಲ ಆದ್ಯತೆಯಾಗಿ ಪರಿಗಣನೆ ಮಾಡ್ತಾರೆ. ಅಂದ್ರೆ ಮೊದಲಿಗೆ ನಿಮಗೆ ಹೆಚ್ಚಿನ ಪ್ರಿಫರೆನ್ಸ್ ಅನ್ನ ಅವರು ಕೊಡ್ತಾ ಇದ್ದಾರೆ. ಇನ್ನು ಅರ್ಹತೆ ಮತ್ತು ಆಯ್ಕೆ ಮಾನದಂಡಗಳನ್ನು ಅವಲಂಬಿಸಿ ವಾರ್ಷಿಕ 25,000, ಕನಿಷ್ಠ ಅಂದ್ರೇನೆ 25,000, ಗರಿಷ್ಠ 1 ಲಕ್ಷದವರೆಗೂ ಕೂಡ ನಿಮ್ಗೆ ಆರ್ಥಿಕ ನೆರವನ್ನ ನೀಡ್ತಾ ಇದ್ದಾರೆ. ಅಂದ್ರೆ ಸ್ಕಾಲರ್ಶಿಪ್ ಅಮೌಂಟ್ ಅನ್ನ ನೀಡ್ತಾ ಇದ್ದಾರೆ. ಜೊತೆಗೆ ಬಡಿ ಪೋರ್ ಸ್ಟಡಿನ ಪಾಲುದಾರ ಬ್ಯಾಂಕುಗಳ ಮೂಲಕ ಹಣಕಾಸಿನ ಬೆಂಬಲಕ್ಕೆ ಸರಳೀಕೃತ ಪ್ರವೇಶವನ್ನು ಕೂಡ ಮಾಡ್ತಾ ಇದ್ದಾರೆ. ಅಂದ್ರೆ ನೀವೇನಾದ್ರೂ ಪ್ರೊಫೆಷನಲ್ ಕೋರ್ಸ್ಗಳನ್ನು ಓದ್ತಾ ಇದ್ರೆ, ನಿಮಗೇನಾದ್ರೂ ಫೀಸನ್ನು ಕಟ್ಟಕ್ಕೆ ತೊಂದರೆಗಳು ಉಂಟಾಗ್ತಾ ಇದ್ರೆ ನಿಮಗೆ ಲೋನನ್ನು ಕೂಡ ಅವರು ಮಾಡಿಸಿಕೊಡ್ತಾರೆ. ಜೊತೆಗೆ ಆಯ್ದ ಪ್ರಮುಖ ಸಂಸ್ಥೆಗಳಲ್ಲಿ ಪ್ರವೇಶ ಶುಲ್ಕದಲ್ಲಿ ಪೂರ್ಣ ಮತ್ತು ಭಾಗಶಃ ವಿನಾಯಿತಿಯನ್ನು ಕೂಡ ನೀಡುತ್ತಾ ಇದ್ದಾರೆ. ಇಷ್ಟೆಲ್ಲ ಪ್ರಯೋಜನವನ್ನು ನೀಡ್ತಾ ಇದ್ದಾರೆ. ಆದ್ದರಿಂದ ಪ್ರತಿಯೊಬ್ಬ ವಿದ್ಯಾರ್ಥಿಯು ಕೂಡ 11, 12 ಮತ್ತು ಡಿಗ್ರಿ ಮೊದಲ ವರ್ಷ ಓದುತ್ತಿರುವಂತಹ ಪ್ರತಿಯೊಬ್ಬ ವಿದ್ಯಾರ್ಥಿಯು ಕೂಡ ಅರ್ಜಿಗಳನ್ನು ಸಲ್ಲಿಸ್ರಿ. ಇನ್ನು ಬೇಕಾಗುವಂಥ ದಾಖಲಾತಿಗಳು ನಿಮ್ಮ ಆಧಾರ್ ಕಾರ್ಡ್ ಇದ್ದರೆ ಸಾಕು.
ಹಾಗೆ ಫೋಟೋ ಬೇಕಾಗತ್ತೆ. ಜಸ್ಟ್ 10 ಅಥವಾ 12ನೇ ತರಗತಿ ಅಂಕಪಟ್ಟಿ ಇದ್ರೂ ಕೂಡ ಅರ್ಜಿಗಳನ್ನು ಸಲ್ಲಿಸಬಹುದು. ಈಗ ನೀವು ಇನ್ನೂ ಅಡ್ಮಿಷನ್ ಮಾಡಿಲ್ಲ ಅಂದ್ರೂ ಕೂಡ ಅರ್ಜಿಗಳನ್ನು ಸಲ್ಲಿಸಿರಿ ನಡೆಯುತ್ತಾ, ಯಾವುದೇ ರೀತಿ ತೊಂದರೆ ಇಲ್ಲ. ಅಡ್ಮಿಷನ್ ಮಾಡದೇ ಇರುವಂತಹ ವಿದ್ಯಾರ್ಥಿಗಳು ಕೂಡ ಅರ್ಜಿಗಳನ್ನ ಸಲ್ಲಿಸಬಹುದಾಗಿರುತ್ತೆ. ಇನ್ನು ಯಾವ ರೀತಿ ಅರ್ಜಿ ಸಲ್ಲಿಸೋದಂದ್ರೆ ಅವ್ರದೇ ಒಂದು ಅಧಿಕೃತ ವೆಬ್ಸೈಟ್ ಇದೆ, buddyforstudy.gov.in ಅನ್ನೋ ವೆಬ್ಸೈಟ್. ಆ ವೆಬ್ಸೈಟನ್ನು ಓಪನ್ ಮಾಡಿಕೊಂಡು ಲಾಗಿನ್ ಮಾಡ್ಕೊಳ್ಳಿ, ಅಥವಾ ಹೊಸದಾಗಿ ರಿಜಿಸ್ಟ್ರೇಷನ್ ಮಾಡ್ಕೊಳ್ಳೋಂಥವ್ರು ರಿಜಿಸ್ಟ್ರೇಷನ್ ಮಾಡಿಕೊಂಡು ಅಪ್ಲಿಕೇಶನ್ಗಳನ್ನು ಹಾಕಬಹುದಾಗಿರುತ್ತೆ. ಇಲ್ಲಿ 10 ಮತ್ತು 12ನೇ ತರಗತಿಯಲ್ಲಿ ಉತ್ತಮ ಶೈಕ್ಷಣಿಕ ದಾಖಲೆಯನ್ನು ಹೊಂದಿರುವಂಥ ವಿದ್ಯಾರ್ಥಿಗಳಿಗೆ ಹೆಚ್ಚಿನ ಆದ್ಯತೆಯನ್ನು ನೀಡ್ತಾ ಇದ್ದಾರೆ. ಇಲ್ಲಿ ಯಾವುದೇ ರೀತಿಯಾದಂತಹ ನಿಮಗೆ ಪರೀಕ್ಷೆ ಸಂದರ್ಶನ ಯಾವುದು ಅರ್ಜಿ ಶುಲ್ಕ ಏನೂ ಇರುವುದಿಲ್ಲ. ನೇರವಾಗಿ ಅಂಕಗಳ ಆಧಾರದ ಮೇಲೆ ನಿಮ್ಮನ್ನು ಆಯ್ಕೆ ಮಾಡ್ತಾ ಇದ್ದಾರೆ. ಆದ್ದರಿಂದ ಪ್ರತಿಯೊಬ್ಬ ವಿದ್ಯಾರ್ಥಿ ಕೂಡ ಅರ್ಜಿಗಳನ್ನು ಸಲ್ಲಿಸಿರಿ ಅಂತ ಹೇಳ್ತಾ, ಇದೇ ರೀತಿ ಹೊಸ ವಿದ್ಯಾರ್ಥಿ ವೇತನಗಳಿಗಾಗಿ ಇದೇ ಮೊದಲ ಬಾರಿಗೆ ನೋಡುತ್ತಿರುವಂತಹ ಎಲ್ಲ ವಿದ್ಯಾರ್ಥಿಗಳು ಕೂಡ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊರಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ.